ಸ್ವೀಟ್ ಹಾಕ್ರಲ್ಲಿ ಬಂದೆ ಬಂದೆ ಅಣ್ಣ 2 ನಿಮಿಷ ವೆಜ್ಜರ್ಗೆ ಹಿಂದಕ್ಕೆ ಹೋಗಿ ಅಣ್ಣ ನೀವು ಹಿಂದಕ್ಕೆ ಹೋಗಿ ಒಂದು ಸ್ವಲ್ಪ ಎಲ್ಲರೂ 1 ನಿಮಿಷಗಳ ಕಾಲ ಆ ತಾಯಿ ಮತ್ತೊಮ್ಮೆ ಹುಟ್ಟು ಬರಲಿ, ಈ ರಾಜ್ಯದ ಒಂದು ದೊಡ್ಡ ಶಕ್ತಿ ದೇವತೆ ಅವರು ಅಂತ ಅಂದ್ಕೊಂಡು 1 ನಿಮಿಷ ಅವ್ರು ಮೌನಾಚರಣೆ ಮಾಡೋಣ. ಚೆನ್ನಮ್ಮನವರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತೇಳಿ ಒಂದು ಘೋಷಣೆಯೊಂದಿಗೆ ಪುಷ್ಪನಮನ ಮಾಡೋಣ. ಮಾತೃಶ್ರೀ ಚೆನ್ನಮ್ಮನವರು, ಮಾತೃಶ್ರೀ ಚೆನ್ನಮ್ಮನವರು, ಮಾತೃಶ್ರೀ ಚೆನ್ನಮ್ಮನವರು, ಹೆಸರಾದ ಚೆನ್ನಮ್ಮನವರಿಗೆ 11ನೇ ದಿನದ ಕಾರ್ಯದ ಒಂದು ಅಂಗವಾಗಿ ಇವತ್ತು ನಮ್ಮ ಹೆಚ್ಬೇಡಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಮ್ಮ ನಾಗರಿಕ ಬಂಧುಗಳೆಲ್ಲನ ಆಹ್ವಾನಿಸಿ ಇವತ್ತು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಅವರ 11ನೇ ದಿನದ ಪುಣ್ಯಾರಾಧನೆಯನ್ನು ಮಾಡಬೇಕು ಅಂತ ನಾವು ಎಲ್ಲ ನಮ್ಮ ಮುಖಂಡರುಗಳು ತೀರ್ಮಾನ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಆ ಚೆನ್ನಮ್ಮನವರು ಇವತ್ತು ನೀವೆಲ್ಲ ಟಿ ವಿ ಮುಖಾಂತರ ಎಲ್ಲ ನೋಡಿದಿರಿ. ನಾಗರಿಕ ಬಂಧುಗಳು ಅವರ ಜೀವನ ಇವತ್ತು ದೇವೇಗೌಡರ ಜೊತೆ 72 ವರ್ಷ ಸಾಂಸಾರಿಕ ಜೀವನ ಸಾಗಿಸಿ ಇವತ್ತು ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ ರೀತಿಯಲ್ಲಿ ನಡ್ಕೊಂಡು ಇವತ್ತು ಅವರು ಒಂದು ನಮ್ಮ ರಾಜ್ಯಕ್ಕೆ ಒಂದು 3-4 ಸಂದೇಶ ಕೊಟ್ಟು ಹೋಗವ್ರೆ. ಅದು ಏನಪ್ಪ ಅಂದರೆ, ಒಂದು ಕುಟುಂಬ ಯಾವ ರೀತಿ ಇರಬೇಕು, ಆ ಕುಟುಂಬದಲ್ಲಿ ಅವರು ಒಂದು ತಾಯಿಯಾಗಿ ಒಂದು ತುಂಬು ಕುಟುಂಬವನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಒಂದು 6 ಜನ ಮಕ್ಕಳನ್ನು ಹಡೆದು ಆ ಮಕ್ಕಳಿಗೆಲ್ಲ ಒಂದು ರೀತಿ ಒಂದು ಒಗ್ಗಟ್ಟಲ್ಲಿ ಕುಟುಂಬದಲ್ಲಿ ಜೀವನ ನಿರ್ವಹಣೆ ಮಾಡಿ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸಿ ಯಾವ ರೀತಿ ಮಾಡೋರೆ ಅಂತ ನೀವೆಲ್ಲ ಗಮನಿಸಿದ್ದೀರಿ. ಅದು ಏನು ಸಂದೇಶ ಅಂದರೆ, ಇವತ್ತು ಮನುಷ್ಯ ಹುಡ್ತಾನೆ ಸಾಯ್ತಾನೆ, ನಾವು ಇದ್ದೀವಿ ಸಾಯ್ತೀವಿ ಹುಡ್ತಾರೆ, ಆದರೆ ನಾವು ಇದ್ದಿ ಬದುಕಿ ಏನು ಮಾಡ್ದೋ ಇವತ್ತು ಎಲ್ಲ ನೋಡ್ತಾ ಇದ್ದೀರಿ. ಅವರು ಒಬ್ಬ ಗಣ್ಯ ಮನೆಗೆ ಹೋದ್ರು ಗಣ್ಯರು ಅವರು ನೀನು ಯಾರಪ್ಪ ಏನಪ್ಪ ಅಂತ ಕೇಳ್ತಿರ್ಲಿಲ್ಲ. ಊಟ ಮಾಡಪ್ಪ, ನೀರು ಕುಡಿಯಪ್ಪ, ಕಾಫಿ ಟೀ ಕುಡಿಯಪ್ಪ ಅಂತ ಸತ್ಕಾರ ಮಾಡಿ ಕಳಿಸ್ಕೊಟ್ಟಂಥವ್ರು ಚೆನ್ನಮ್ಮಾಜಿಯವರು. ಇವತ್ತು ಎಲ್ಲ ನೋಡ್ತಾ ಇದ್ದೀರಿ ಅವರ ಹೊಗಳಿಕೆನ. ಇವತ್ತು ಬೆಂಗಳೂರಿಂದ ಹಾಸನಕ್ಕೆ ಹೋಗ್ಬೇಕಾದ್ರೆ ಅವರ ಸಾರಥಿ ವಾಹನ ಹೋಗ್ಬೇಕಾದ್ರೆ ಇವತ್ತು ಯಾವ ಹೋಬಳಿ ತಾಲೂಕು ಮಟ್ಟದಲ್ಲಿ ಕಾರ್ಯಕರ್ತ ನಾಗರಿಕ ಬಂಧುಗಳು ಚಿಕ್ಕ ಪಾಪು ಮಕ್ಕಳುಗಳು ಎತ್ಕೊಂಡು ಏನು ಸತ್ಕಾರ ಮಾಡಿದ್ರು.